ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳಬಹುದು. ಏಕೆಪ್ಪ ಅಂದರೆ ಇವತ್ತು ನಾನು ಮೊದಲನೇ ಸಂವಿಧಾನ ಅಂದರೆ ಭಾರತ ಸಂವಿಧಾನದ ಮೊದಲನೇ ಅಧ್ಯಯನ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಿದ್ದೀನಿ. ಸ್ನೇಹಿತರೆ, ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಸ್ನೇಹಿತರಿಗೂ ಮತ್ತು ಯಾರೆಲ್ಲ ಸ್ಟಡಿ ಮಾಡ್ತಾರಲ್ಲ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಮತ್ತು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2,80,000ಕ್ಕಿಂತ ಅಧಿಕ ಹುದ್ದೆಗಳ ಖಾಲಿದ್ದಾವೆ. ಅದಕ್ಕಾಗಿ ನಿಮ್ಮ ಅಧ್ಯಯನ ನಿರಂತರವಾಗಿ ಹೋದರೆ ನಿಮಗೆ ಯಾವಾಗ ಮನಸ್ಸು ಬರದಾಗ ಇಂಥ ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳುತ್ತಾ, ಇವತ್ತು ನಾನು ಭಾರತ ಸಂವಿಧಾನದ ಮೊದಲನೇ ಅಧ್ಯಯನ ಅಂತ ಹೇಳ್ಬೋದು. ಸ್ನೇಹಿತರೆ, ಆ ಮೊದಲನೇ ಅಧ್ಯಯನ ಅಂದರೆ ಮೊದಲನೇ ಭಾಗ ಅಂತ ಹೇಳ್ಬೋದು. ಭಾರತ ಸಂವಿಧಾನದಲ್ಲಿ ಅಧ್ಯಾಯಗಳನ್ನು ಭಾಗಗಳು ಅಥವಾ ಪಾರ್ಟ್ಸ್ ಎಂದು ಕರೆಯಲಾಗುತ್ತದೆ. ಸಂವಿಧಾನದ 1ನೇ ಭಾಗವು ದೇಶದ ಭೌಗೋಳಿಕ ಮತ್ತು ರಾಜಕೀಯ ರಚನೆಗೆ ಪ್ರಮುಖ ಅಡಿಪಾಯವಾಗಿದೆ ಅಂತ ಹೇಳ್ಬೋದು. ಈ ಭಾರತ ಸಂವಿಧಾನದ 1ನೇ ಭಾಗದಲ್ಲಿ ಭಾರತ ಸಂವಿಧಾನದ ವಿಧಿ 1ರಿಂದ 4ರವರೆಗೆ ಒಳಗೊಂಡಿದೆ ಅಂತ ಹೇಳ್ತೀವಿ. ಸ್ನೇಹಿತರೆ, ವಿಧಿಗಳ ವಿವರಣೆ ಅಂದರೆ ಯಾವ್ಯಾವ ವಿಧಿಗಳು ಏನು ಹೇಳ್ತಾವ 1ನೇ ಭಾಗದಲ್ಲಿ ನೋಡೋಣ ಬನ್ನಿ. ಭಾರತ ಸಂವಿಧಾನದಲ್ಲಿ 1ನೇ ವಿಧಿ ಏನು ಹೇಳ್ತಪ್ಪ ಅಂದರೆ ಒಕ್ಕೂಟದ ಹೆಸರು ಮತ್ತು ಭೂಪ್ರದೇಶ. ಅಂದರೆ ಭಾರತ ದೇಶವು ಯಾವ ರೀತಿ ಅಂದರೆ ಆ ಭಾರತ ದೇಶದ ಹೆಸರು ಮತ್ತು ಅದರ ಭೂಪ್ರದೇಶ ಎಲ್ಲ ಸವಿವರವಾಗಿ ಹೇಳುವ ವಿಧಿ ಭಾರತ ಸಂವಿಧಾನದ 1ನೇ ವಿಧಿ ಅಂತ ಹೇಳ್ತೀವಿ. ಸ್ನೇಹಿತರೆ, ಈ ಭಾರತ ಸಂವಿಧಾನದಲ್ಲಿ 1ನೇ ವಿಧಿಯು ಏನು ಹೇಳ್ತಂದರೆ ಇಂಡಿಯಾ ಅಂದರೆ ಭಾರತ, ಭಾರತ ಅಂದರೆ ಇಂಡಿಯಾ ಎಂದು ಸವಿವರವಾಗಿ ಹೇಳುತ್ತದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಭಾರತ ರಾಜ್ಯಗಳಲ್ಲಿ ಒಂದು ಒಕ್ಕೂಟವಾಗಿರುತ್ತದೆ ಎಂದು ಘೋಷಿಸಿರುತ್ತೇವೆ. ಒಕ್ಕೂಟ ಅಂದರೆ ಯೂನಿಯನ್ ಎಂದು ಕರೆಯಲಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರಕಾರ ಭಾರತವು ಒಂದು ಒಕ್ಕೂಟ ರಾಜ್ಯಗಳ ನಡುವಿನ ಒಪ್ಪಂದದ ಫಲಿತಾಂಶವಲ್ಲ. ಯಾವುದೇ ರಾಜ್ಯಕ್ಕೆ ಭಾರತದಿಂದ ಪ್ರತ್ಯೇಕವಾಗುವ ಹಕ್ಕಿಲ್ಲ. ಆದ್ದರಿಂದ ಭಾರತವನ್ನು ವಿನಾಶಕಾರಿ ರಾಜ್ಯಗಳನ್ನು ಹೊಂದಿರುವ ಅವಿನಾಶಕಾರಿ ಒಕ್ಕೂಟ ಎನ್ನಲಾಗುತ್ತದೆ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಆಗಿರೋ ಏನು ಪಾಯಿಂಟ್ಸಪ್ಪ ಅಂದರೆ ಭಾರತದ ರಾಜ್ಯದಲ್ಲಿ ಅಂದರೆ ಭಾರತ ದೇಶವು ಒಂದು ದೇಶವಾಗಿದ್ದು ಆ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ. ಆದರೆ ಯಾವುದೇ ರಾಜ್ಯವು ಹೊರಗೆ ಹೋಗುವಂತಿಲ್ಲ. ಆದರೆ ಅಮೇರಿಕ ದೇಶದಲ್ಲಿ ಅಮೇರಿಕ ದೇಶ ಒಂದು ದೇಶವಾಗಿದ್ದು ಆ ದೇಶದಲ್ಲಿ ಸಹ ರಾಜ್ಯಗಳಿದ್ದಾವೆ. ಆ ರಾಜ್ಯಗಳು ಸ್ವತಂತ್ರವಾಗಿ ದೇಶ ಆಗಬಹುದು. ಆದರೆ ಭಾರತ ದೇಶದಲ್ಲಿ ರಾಜ್ಯಗಳು ಯಾವುದೇ ರೀತಿ ಆಗುವ ಹಾಗಿಲ್ಲ ಮತ್ತು ಹೊರಗಡೆ ಹೋಗುವ ಹಾಗಿಲ್ಲ. ಅದಕ್ಕಾಗಿ ನಮ್ಮ ದೇಶದ ಸಂವಿಧಾನ ಒಂದು ವಿಶೇಷ ಸಂವಿಧಾನ ಅಂತ ಹೇಳ್ಬೋದು. ಇದು ಒಂದು ಒಕ್ಕೂಟ ಸರ್ಕಾರ ಅಥವಾ ಒಕ್ಕೂಟ ಒಂದು ವ್ಯವಸ್ಥೆ ಆಗಿರುತ್ತದೆ. ಸ್ನೇಹಿತರೆ, ಅದಕ್ಕಾಗಿ ನಾವು ಭಾರತದ ಭೂಪ್ರದೇಶದಲ್ಲಿ 3 ಅಂಶಗಳನ್ನು ನಾವು ಸೇರ್ಪಡೆ ಮಾಡಬಹುದು. ಒಂದು ರಾಜ್ಯಗಳ ಭೂಪ್ರದೇಶಗಳು ಅಂದರೆ ಈ ಎಕ್ಸಾಂಪಲ್ ಕರ್ನಾಟಕ ರಾಜ್ಯದ ಭೂಪ್ರದೇಶ, ತೆಲಂಗಾಣ ರಾಜ್ಯದ ಭೂಪ್ರದೇಶ, ಅದೇ ರೀತಿ ಆಂಧ್ರ ಪ್ರದೇಶದ ಭೂಪ್ರದೇಶ, ಅದೇ ರೀತಿ ಮಹಾರಾಷ್ಟ್ರದ ಭೂಪ್ರದೇಶಗಳ ಸಹ ನಾವು ನೋಡಬಹುದು. ಅಂದರೆ ಆಯಾ ರಾಜ್ಯಗಳು ತನ್ನ ಗಡಿಗಳನ್ನು ಹೊಂದಿಕೊಂಡಿದ್ದಾವೆ ಅಂತ ಹೇಳ್ತೀವಿ. ಅದು ಎಷ್ಟನೇ ವಿಧಿ ಪ್ರಕಾರ? 1ನೇ ವಿಧಿ ಪ್ರಕಾರ. ಕೇಂದ್ರದ ಪ್ರದೇಶಗಳ ಪ್ರಸ್ತುತ ಭಾರತ ದೇಶದಲ್ಲಿ 8 ಕೇಂದ್ರದ ಪ್ರದೇಶಗಳು, ರಾಜ್ಯಗಳ ಸಂಖ್ಯೆ 28 ರಾಜ್ಯಗಳ. ಸ್ನೇಹಿತರೆ, ಇತ್ತೀಚೆಗೆ ತೆಲಂಗಾಣ ರಾಜ್ಯವು 2013ರಲ್ಲಿ ಅಂದರೆ ತೆಲಂಗಾಣ ರಾಜ್ಯದಿಂದ ಆಂಧ್ರ ಪ್ರದೇಶವು ವಿಭಾಗಗೊಂಡು ಅಂದರೆ 29ನೇ ರಾಜ್ಯ ಆಗಿತ್ತು. ಆದರೆ ಆವಾಗ ಜಮ್ಮು ಕಾಶ್ಮೀರ ಸಹ ರಾಜಸ್ಥಾನ ಮನೆಯಿತು. ಆದರೆ ಇತ್ತೀಚೆಗೆ ಕೇಂದ್ರದ ಪ್ರದೇಶವಾಗಿ ಪರಿವರ್ತನೆಗೊಂಡಿದೆ. ಅದಕ್ಕಾಗಿ 28 ರಾಜ್ಯಗಳಿದ್ದಾವೆ. ಸ್ನೇಹಿತರೆ, ಅಂದರೆ 2ನೇ ವಿಧಿ ಏನು ಹೇಳ್ತಪ್ಪ ಅಂದರೆ ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ. ಭಾರತದ ಭಾಗವಾಗಿಲ್ಲದ ಹೊಸ ಪ್ರದೇಶಗಳು ಸಹ ಭಾರತದ ಕೊಡುಗೆಯನ್ನು ಸೇರಿಸಿಕೊಳ್ಳಲು ಅಥವಾ ಹೊಸ ರಾಜ್ಯಗಳ ಸ್ಥಾಪಿಸಲು ಈ ವಿಧಿ ಸಂಸತ್ತಿಗೆ ಅಧಿಕಾರ ನೀಡಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ಸಂಸತ್ತಿನ ಪ್ರಕಾರ ಏನು ಮಾಡ್ತೀವಪ್ಪ ಅಂದರೆ ಒಂದು ಯಾವುದೇ ಸರಳ ಬಹುಮತದೊಂದಿಗೆ ನಾವು ರಾಜ್ಯಗಳನ್ನು ಸಹ ಸೃಷ್ಟಿ ಮಾಡಿಸಬಹುದು ಅಂತ ಹೇಳ್ಬೋದು. 1975ರಲ್ಲಿ ಸಿಕ್ಕಿಂ ರಾಜ್ಯವನ್ನು ಭಾರತಕ್ಕೆ ಸೇರಿಕೊಂಡಿತ್ತು ಅಂತ ನಾವು ನೋಡಬಹುದು. ಅದೇ ರೀತಿ ಇತ್ತೀಚೆಗೆ ಹೊಸ ರಾಜ್ಯಗಳ ಸೇರ್ಪಡೆಗೊಂಡ ರಾಜ್ಯ ಯಾವುದಪ್ಪ ಅಂದರೆ ಅದೇ ತೆಲಂಗಾಣದಿಂದ ಆಂಧ್ರ ಪ್ರದೇಶವು ರಚನೆಗೊಂಡಿದೆ 2013ರಲ್ಲಿ. ಇದು ಸಹ ನೀವು ಹೊಸ ರಾಜ್ಯಕ್ಕೆ ಸೇರ್ಪಡೆಗೊಂಡ ರಾಜ್ಯವಾಗಿದೆ ಅಂತ ಹೇಳಬಹುದು. ಇಲ್ಲಿ ಪ್ರೀತಿಯ ಸ್ನೇಹಿತರೆ, ಭಾರತ ಸಂವಿಧಾನದ 3ನೇ ವಿಧಿ ಹೊಸ ರಾಜ್ಯಗಳ ರಚನೆ ಮತ್ತು ಗಡಿ ಮತ್ತು ಹೆಸರುಗಳ ಬದಲಾವಣೆ. ಅಂದರೆ ಆ ರಾಜ್ಯದ ಹೊಸ ರಾಜ್ಯಗಳ ರಚನೆ ಯಾವ ರೀತಿ ಮಾಡಬೇಕು ಮತ್ತು ಹೊಸ ರಾಜ್ಯಗಳಿಗೆ ಅಂದರೆ ಈ ಮದ್ರಾಸ್ ಇದ್ದಿದ್ದು ಚೆನ್ನೈ ಆಯಿತು, ಮೈಸೂರು ಇದ್ದಿದ್ದು ಕರ್ನಾಟಕವಾಯಿತು. ಇದೇ ರೀತಿ ಹಲವಾರು ರಾಜ್ಯಗಳ ಒಂದು ಹೆಸರು ಬದಲಾವಣೆ. ಈಗ
ಪ್ರೆಸೆಂಟಾಗಿ ಕೇರಳದು ಕೇರಳಂ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ ಈ ರೀತಿ ರಾಜ್ಯಗಳ ಹೆಸರು ಸಹ ಬದಲಾವಣೆ ಮಾಡಬಹುದು ಮತ್ತು ಹೊಸ ರಾಜ್ಯಗಳ ಗಡಿ ಸಹ ವಿಸ್ತರಣೆ ಮಾಡಬಹುದು ಅಥವಾ ಬದಲಾವಣೆ ಸಹ ಮಾಡಬಹುದು. ಭಾರತದ ಒಳಗಿರುವ ರಾಜ್ಯಗಳ ನಕ್ಷೆಯನ್ನು ಮರು ರಚಿಸುವ ಸಂಪೂರ್ಣ ಅಧಿಕಾರ ಇದು ಸಂಸತ್ತಿಗೆ ನೀಡಲಾಗಿದೆ ಸ್ನೇಹಿತರೆ. ಸಂಸತ್ತು ಕಾನೂನಿನ ಮೂಲಕ ರಚನೆ ಮಾಡುತ್ತದೆ. ಒಂದು ರಾಜ್ಯದಿಂದ ಕೆಲವು ಪ್ರದೇಶಗಳನ್ನು ಬೇರ್ಪಡಿಸಿ ಅಥವಾ 2-3 ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯವನ್ನೇ ರಚಿಸಬಹುದು. ಅಂದರೆ ಇದು ಸಂಸತ್ತಿಗೆ ಇರುವ ಒಂದು ವಿಶೇಷ ಅಧಿಕಾರ ಅಂತಿರಬಹುದು ಹೇಳಬಹುದು. ಯಾವುದೇ ರಾಜ್ಯದ ವಿಸ್ತರಣೆಯನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಯಾರು ಮಾಡ್ತಾರಪ್ಪ ಅಂದರೆ ಸಂಸತ್ತು ಮಾಡ್ತಾರೆ ಸ್ನೇಹಿತರೆ. ಯಾವುದೇ ರಾಜ್ಯದ ಗಡಿಗಳನ್ನು ಮತ್ತು ಹೆಸರುಗಳನ್ನು ಬದಲಾಯಿಸುವ ಹಕ್ಕು ಇದು ಯಾರಿಗಿದೆಯಪ್ಪ ಅಂದರೆ ಸಂಸತ್ತಿಗಿದೆ. ಉದಾಹರಣೆಯಾಗಿ ನೋಡಿ, ಒಂದು ರಾಜ್ಯದ ಅಂದರೆ ಯಾವುದೇ ರಾಜ್ಯದ ಗಡಿ ಮತ್ತು ಹೆಸರು ಅಂದರೆ ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಆಂಧ್ರ ಪ್ರದೇಶವು ತೆಲಂಗಾಣ ರಚನೆ ಆಯಿತು. ಅಂದರೆ ಆಂಧ್ರ ಪ್ರದೇಶ ರಾಜ್ಯ ಇತ್ತು, ಆವಾಗ ಏನಾಯ್ತಪ್ಪ ಅಂದ್ರೆ ತೆಲಂಗಾಣ ರಾಜ್ಯ ರಚನೆಗೊಂಡಿತ್ತು ಅಂತ ಹೇಳ್ಬೋದು. ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಾಜ್ಯ 2013ರಲ್ಲಿ ಈ ರಚನೆಗೊಂಡ ಒಂದು ರಾಜ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಪ್ರಮುಖ ನಿಯಮಗಳು: ಇಂತಹ ಮಸೂದೆಯನ್ನು ಬಿಲ್ಲು ಮಂಡಿಸಲು ರಾಷ್ಟ್ರಪತಿಗಳು ಪೂರ್ವ ಅನುಮತಿ ಕಡ್ಡಾಯವಾಗಿದೆ. ಅಂದರೆ ಈ ರೀತಿ ಬಿಲ್ಗಳನ್ನು ಮಂಡಿಸಬೇಕಾದ್ರೆ ಯಾರ ಒಂದು ಅನುಮತಿ ಪ್ರಮುಖವಾಗಿರ್ತದಪ್ಪ ಅಂದರೆ ರಾಷ್ಟ್ರಪತಿಗಳ ಅನುಮತಿ ಕಡ್ಡಾಯವಾಗಿರ್ತದೆ. ಅದಕ್ಕಾಗಿ ಈ ರೀತಿ ಬಿಲ್ಗಳು ಪಡಿಬೇಕಾಗ್ತದೆ ಸ್ನೇಹಿತರೆ. ಅದಕ್ಕಾಗಿ ನಾಲ್ಕನೇ ವಿಧಿ 2 ಮತ್ತು 3 ಮಾಡುವ ಕಾನೂನುಗಳನ್ನು ಹೊಸ ರಾಜ್ಯಗಳ ರಚನೆ, ಗಡಿ ಬದಲಾವಣೆ ಮಾಡಿದಾಗ ಸಂವಿಧಾನದ 1ನೇ ಮತ್ತು 4ನೇ ಅನುಸೂಚಿಗಳನ್ನು ತಾನಾಗಿ ತಿದ್ದುಪಡಿ ಮಾಡಲಾಗುತ್ತದೆ. ಇಂಥ ಕಾನೂನುಗಳನ್ನು ವಿಧಿ 368 ಅಡಿಯಲ್ಲಿ ವಿಶೇಷ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಇವುಗಳನ್ನು ಕೇವಲ ಸಾಮಾನ್ಯ ಬಹುಮತದ ಮೂಲಕ ಪಾಸು ಮಾಡಬಹುದು. ಒಂದು ಎಕ್ಸಾಮಲ್ಲಿ ಯಾವ ರೀತಿ ಕೇಳಿದನಪ್ಪ ಅಂದರೆ, ಈಗ ಒಂದು ರಾಜ್ಯದ ಗಡಿ ಮತ್ತು ಹೆಸರುಗಳನ್ನು ಬದಲು ಮಾಡಲು ಯಾವ ಒಂದು ತಿದ್ದುಪಡಿ ಅಗತ್ಯವಾಗಿರುತ್ತೆ? 368ರ ಅಡಿಯಲ್ಲಿ ಮತ್ತು ವಿಶೇಷ ಬಹುಮತದ ಅರ್ಧ ರಾಜ್ಯಗಳು ಮತ್ತು ಕೇವಲ ಸಾಮಾನ್ಯ ಬಹುಮತದ ಮೂಲಕ ಅಂತ ಕೇಳಿದ ಸ್ನೇಹಿತರೆ. ಇದು ಓನ್ಲಿ ಸಿಂಪಲ್ ಮೆಜಾರಿಟಿ ಮೂಲಕ ಇದು ಸಂಸತ್ತು ಮಾಡ್ತದೆ ಸ್ನೇಹಿತರೆ. ಅದಕ್ಕಾಗಿ ಇದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ತ್ವರಿತ ಪರಿಷ್ಕೃತ ಕೋಷ್ಟಕ ಅಂದರೆ ಭಾರತ ಸಂವಿಧಾನದ ವಿಧಿ ಏನು ಹೇಳ್ತಪ್ಪ? 1ನೇ ವಿಧಿ ಅಂದರೆ ಹೆಸರು ಮತ್ತು ಭೂಪ್ರದೇಶ. ಇಡೀ ಭಾರತ ರಾಜ್ಯಗಳ ಒಕ್ಕೂಟ ಇದು ದೇಶದ ಗಡಿಯನ್ನೇ ವ್ಯಾಖ್ಯಾನಿಸುತ್ತದೆ. 1ನೇ ವಿಧಿ ಭಾರತ ದೇಶದ ಸವಿವರವಾಗಿ ವಿವರಣೆ ಕೊಡ್ತದೆ. ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ? 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಅದೇ ರೀತಿ ಭಾರತ ದೇಶದ ವೈವಿಧ್ಯಮಯತೆಯಾಗಿದೆ. ಭಾರತ ದೇಶದ ಹೆಸರು ಇಂಡಿಯಾ, ದಟ್ ಈಸ್ ಭಾರತ ಎಂದು ಹೇಳುವ ವಿಧಿನೇ ಭಾರತ ಸಂವಿಧಾನದ 1ನೇ ವಿಧಿ. ಭಾರತ ಸಂವಿಧಾನದ 2ನೇ ವಿಧಿ ಅಂದರೆ ಹೊರಗಿನ ಪ್ರದೇಶಗಳ ಸೇರ್ಪಡೆ. ಇತ್ತೀಚೆಗೆ ನಾನು ಹೇಳಿದ್ದೀನಿ, ಸಿಕ್ಕಿಂ, ಅಸ್ಸಾಂ ಈ ಥರ ರಾಜ್ಯಗಳು 1970ರಲ್ಲಿ ಸೇರ್ಪಡೆಗೊಂಡವು. ಭಾರತದ ಭಾಗವಲ್ಲದ ಒಂದು ಭೂಪ್ರದೇಶ ಆಗಿರ್ಬೋದು ಅಥವಾ ಅದರ ಒಂದು ಪ್ರಾದೇಶಿಕ ಅಥವಾ ಗಡಿಯಾಗಿರ್ಬೋದು, ಇದನ್ನು ಸೇರಿಸಿಕೊಳ್ಳುವ ವಿಧಿ ಯಾವುದಪ್ಪ ಅಂದರೆ 2ನೇ ವಿಧಿ ಅಂತ ಹೇಳ್ತೀವಿ ಸ್ನೇಹಿತರೆ. ವಿಧಿ 3 ಅಂದರೆ ಭಾರತ ಸಂವಿಧಾನ ಆರ್ಟಿಕಲ್ 3 ಆಂತರಿಕ ಮರುಸಂಘಟನೆ. ಭಾರತ ಒಳಗಿನ ರಾಜ್ಯಗಳನ್ನು ಒಡೆಯುವುದು ಮತ್ತು ಹೆಸರಿಸುವುದು ಅಥವಾ ಗಡಿಗಳನ್ನು ಬದಲಾವಣೆ ಮಾಡುವ ವಿಧಿ ಭಾರತ ಸಂವಿಧಾನದ 3ನೇ ಆರ್ಟಿಕಲ್ ಅಂತ ಹೇಳ್ತೀವಿ. ಅದೇ ರೀತಿ 4ನೇ ಆರ್ಟಿಕಲ್ ಬಹುಮತದ ಪ್ರಕಾರ ಅಂದರೆ ವಿಧಿ 2 ಮತ್ತು 3 ಬದಲಾವಣೆಗೆ ಸಾಮಾನ್ಯ ಬಹುಮತ ಸಾಕು, ವಿಶೇಷ ತಿದ್ದುಪಡಿ ಬೇಕಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಕೊನೆಯದಾಗಿ ಪ್ರಮುಖ ಸುಪ್ರೀಂ ಕೋರ್ಟ್ ತೀರ್ಪು ಬೇರುಬಾರಿ ಪ್ರಕರಣ ಯೂನಿಯನ್ ಕೇಸ್ ಅಂತ 1960ರಲ್ಲಿ ನಡೆದ ಒಂದು ಪ್ರಮುಖ ಪ್ರಕರಣ. ಭಾರತವು ತನ್ನ ಯಾವುದೇ ಭೂಪ್ರದೇಶವನ್ನು ಬೇರೆ ದೇಶಕ್ಕೆ ಬಿಟ್ಟುಕೊಡಬೇಕಾದರೆ ಅದನ್ನು 3ರ ವಿಧಿಯಡಿಯಲ್ಲಿ ಮಾಡಲು ಬರುವುದಿಲ್ಲ. ಅದಕ್ಕಾಗಿ ವಿಧಿ 368 ಅಡಿಯಲ್ಲಿ ಕಡ್ಡಾಯವಾಗಿ ಸಂವಿಧಾನ ತಿದ್ದುಪಡಿ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಇದೊಂದು ಇಂಪಾರ್ಟೆಂಟ್ ಆದ ಒಂದು ಅಧ್ಯಾಯ ಅಂತ ಹೇಳ್ಬೋದು. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.